ಚತುರಂಗದಲ್ಲಿ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧುಯ ಮುತ್ತವಳ್ಳಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲ ಸುದ್ದಿಯನ್ನ ನೋಡೋಣ. ಜೈಲು ಸೇರಿದಂತಹ ಕೇಜ್ರಿವಾಲ್ ಎಲೆಕ್ಷನ್ ಅಖಾಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಈಗಾಗಲೇ ಅಬಕಾರಿ ಕೇಸ್ನಲ್ಲಿ ಅವರಿಗೆ ಮಧ್ಯಂತರ ಜಾಮೀನನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಅಂದ್ರೆ ಜೂನ್ 1ರವರೆಗೆ ಅವರು ಪ್ರಚಾರವನ್ನ ಮಾಡೋದಕ್ಕೆ ಎಲೆಕ್ಷನ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಬಿಜೆಪಿ ವಿರುದ್ಧ ಕೇಜ್ರಿವಾಲ್ ಪ್ರಯೋಗಿಸ್ತಾರಾ ಜೈಲಿನ ಬ್ರಹ್ಮಾಸ್ತ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಅವರಿಗೆ ಯಾವಾಗ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡ್ತಲ್ಲ, ಇಡಿ ಎಷ್ಟೇ ಒಂದು ಅಫಿಡವಿಟ್ ಸಲ್ಲಿಸಿದ್ರು ಕೂಡ ಅವರಿಗೆ ಜಾಮೀನು ಕೊಡಬಾರ್ದು ಅಂತ ಹೇಳಿದ್ರು ಕೂಡ, ಫಂಡಮೆಂಟಲ್ ರೈಟ್ ಇಲ್ಲ ಆ ರೀತಿಯಾಗಿ ಅವರು ಕ್ಯಾಂಪೇನ್ ಅನ್ನೇ ಮಾಡಲೇಬೇಕು ಅನ್ನುವಂಥದ್ದಿಲ್ಲ ಅಂತ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ. ಹಾಗಾದ್ರೆ ಈ ವಿಚಾರ ಆದ ಬಳಿಕ ಈಗಾಗಲೇ ಸಾಕಷ್ಟು ಜನ ಇದಕ್ಕೆ ಸ್ವಾಗತವನ್ನ ವ್ಯಕ್ತಪಡಿಸಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಸ್ವಾಗತವನ್ನ ವ್ಯಕ್ತಪಡಿಸಿದೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯ ಹೊರಬರೋದಕ್ಕೆ ಸ್ವಲ್ಪ ಟೈಮ್ ಆಗಬಹುದು, ಆದರೆ ಸತ್ಯ ಯಾವತ್ತೂ ಸೋಲೋದಿಲ್ಲ ಅನ್ನುವಂತಹ ಪೋಸ್ಟ್ ಅನ್ನು ಕೂಡ ಈಗಾಗಲೇ ಮಾಡೋದನ್ನ ನಾವು ಗಮನಿಸಬಹುದು. ಈ ಮೂಲಕ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತು ಈಗಾಗಲೇ ನಾವು ಈ ವಿಚಾರಕ್ಕೆ ಗಮನಿಸೋದ್ರೆ ಈಗಾಗಲೇ ಜೂನ್ 4ರವರೆಗೂ ಕೂಡ ನಮಗೆ ಒಂದು ಜಾಮೀನು ಕೊಡಿ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರ ಲಾಯರ್ ಕೂಡ ಕೇಳಿದ್ರು. ಬಟ್ ಜೂನ್ 1ರವರೆಗೆ ಇಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಸಂಜಯ್ ಸಿಂಗ್ಗೆ ಸಿಕ್ಕಿದ ಹಾಗೇನೆ ಇಲ್ಲಿ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ ಪ್ರಚಾರ ಮಾಡೋದಕ್ಕೂ ಕೂಡ. ಯಾವ ರೀತಿಯಾದಂತಹ ಅಸ್ತ್ರಗಳು ಸಿಕ್ಕಂತಾಗಿದೆ ಈಗ ಅಂತ ನವಿತಾ, ಎಮರ್ಜೆನ್ಸ್ ಆಫ್ ಮೋದಿ ಅಂತ ಗಮನಿಸಿದಂಥ ಸಂದರ್ಭದಲ್ಲಿ ಕಳೆದ ಒಂದು ದಶಕ ಏನು ರಾಷ್ಟ್ರ ರಾಜಕಾರಣವನ್ನು ನೋಡುವಂಥದ್ದು ಮತ್ತು ಅದರ ಹಿಂದೆ ಏನು ರಾಜ್ಯ ಅಂದರೆ ಗುಜರಾತ್ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ಮೋದಿ ಅವರ ವಿರುದ್ಧ ಅಪೋಸಿಷನ್ ಮುಗಿಬಿದ್ದಂಥ ರೀತಿ ಇದೆಲ್ಲ, ಅದು ಒಂದು ಕಡೆಯಿಂದ ಕನ್ಸಾಲಿಡೇಷನ್ಗೆ ಅವರ ವ್ಯಕ್ತಿತ್ವ ಅಥವಾ ಅವರ ಒಂದು ನಾಯಕತ್ವ ಅಥವಾ ಅವರ ಒಂದು ಬೆಂಬಲಿಗ ಪಡೆ ಇದೆಲ್ಲದಕ್ಕೂ ಕೂಡ ಕಾಂಟ್ರಿಬ್ಯೂಷನ್ ಆಗಿತ್ತು. ಒಂದು ಅವರ ಟ್ರ್ಯಾಕ್ ರೆಕಾರ್ಡು, ಒಂದು ಅವರ ವರ್ಚಸ್ಸು, ವೈಯಕ್ತಿಕ ವರ್ಚಸ್ಸು, ಸಂಘಟನೆ, ಇದೆಲ್ಲ ಒಂದು ಕಡೆ. ಆದರೆ ಇವತ್ತು BJPಯನ್ನು ಮೀರಿ ಅಥವಾ ಬ್ಯಾಕ್ ಬೈ RSS ಅನ್ನುವಂಥ ಒಂದು ಏನು ಅಫಿಲಿಯೇಷನ್ ಏನಿದೆ BJPಗೆ, ಆ RSS ಅನ್ನುವಂಥ ಒಂದು ಸಂಸ್ಥೆಯನ್ನು ಮೀರಿ ಅಥವಾ BJPಯನ್ನು ಮೀರಿ ಇವತ್ತು ಮೋದಿ ಅನ್ನುವಂಥದ್ದು ಒಂದು ವ್ಯಕ್ತಿತ್ವವಾಗಿ ಒಂದು ಟಾಕ್ ಆಫ್ ದ ಟೌನ್ ಯಾಕಾಗಿದೆ ಅಂತಂದರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಆದಂಥ ಒಂದು ದಾಳಿಗಳು, ವಾಗ್ದಾಳಿಗಳು, ಆಡಳಿತಾತ್ಮಕ ದಾಳಿಗಳು, ಹೀಗೆ ಹಲವಾರು ವಿಚಾರಗಳನ್ನು ನೋಡ್ಬೋದು. ಸೊ ಅದೆಲ್ಲದರಿಂದ ಅಂದರೆ ಎಸೆದ ಕಲ್ಲುಗಳನ್ನು ಅರಮನೆ ಮಾಡಿಕೊಂಡಂಥ ರಾಜಕಾರಣಿ ಅಂತ ಹೇಳ್ಬೋದು. ಸೊ ಅದೇ ಒಂದು ಫಾರ್ಮುಲಾವನ್ನು ಇಲ್ಲ ಹಾಕೋದಾದರೆ ಈಗ ಓಕೆ, ಈಗ ಕೇಜ್ರಿವಾಲ್ ಕರ್ನಾಟಕ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಸೀಮಿತ ಬೌಂಡರಿ ಇದೆ. ಕೇಜ್ರಿವಾಲ್ ಪರವಾಗಿ ಅಥವಾ ಕೇಜ್ರಿವಾಲ್ ಬಗ್ಗೆ ಒಂದಷ್ಟು ಜನ ಮಾತಾಡ್ಬೋದು ಹೊರತು ಕರ್ನಾಟಕ ಇಡೀ ಏನು ಉತ್ತರದಿಂದ ದಕ್ಷಿಣವರೆಗೆ ಎಂಟೈರ್ ಪ್ಯಾನ್ ಕರ್ನಾಟಕ ಕೇಜ್ರಿವಾಲ್ ಬಗ್ಗೆ ಅವರ ಒಂದು ಮಾತು, ಅಭಿಪ್ರಾಯಗಳನ್ನ ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವೇರ್ಯಾಸ್ ಯಾಕಂದರೆ ಇಲ್ಲಿ ಡೈರೆಕ್ಟ್ ಇಂಟ್ರಾಕ್ಷನ್ ಅನ್ನುವಂಥದ್ದು ಆಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿದ್ದರು, ಮತಯಾಚನೆಯನ್ನು ಮಾಡಿದರು, ಒಂದಷ್ಟು ಪ್ರಚಾರಗಳನ್ನು ಮಾಡಿದರು. ನಮ್ಮದು ತುಂಬ ನಿಯತ್ತಿನ ಸರ್ಕಾರ, ಟ್ರಾನ್ಸ್ಪರೆಂಟ್ ಇರುವಂಥ ಸರ್ಕಾರ, ಯಾರೋ ಬಂದು ಕಾಂಗ್ರೆಸ್ ಸರ್ಕಾರವನ್ನು 10% ಅಂತ ಹೇಳ್ತಾರೆ, ಅದೇ 10% ಅಂತ ಕರೆಸ್ಕೊಂಡಿದ್ದಂಥ ಕಾಂಗ್ರೆಸ್ ಅವರು ಇವರನ್ನು 40% ಅಂತ ಹೇಳ್ತಾರೆ, ನಮ್ಮದು 0% ಅನ್ನುವಂಥ ಒಂದು ಕ್ಯಾಂಪೇನ್ಗಳನ್ನು ಮಾಡಿದರು. ಅಂದರೆ ಭ್ರಷ್ಟಾಚಾರ ಅಂತ ಬಂದಂಥ ಸಂದರ್ಭದಲ್ಲಿ BJPಗೆ ಪರ್ಯಾಯವಾಗಿ ಅಥವಾ BJPಗೆ ಒಂದು ಹಂತದಲ್ಲಿ BJPಯನ್ನು ಮೀರಿದ ಜನಾಭಿಪ್ರಾಯವನ್ನು ನಾವು ಪಡೆಯಬಲ್ವಿ ಅನ್ನುವಂಥ ಒಂದಷ್ಟು ಇಂಡಿಕೇಶನ್ಗಳನ್ನು ಕೊಟ್ಟಿದ್ದು. ಯಾವುದೂ ಕೂಡ ಚಿಕ್ಕ ಕಲ್ಲಿಂದನೇ ದೊಡ್ಡ ಗುಡ್ಡ ಆಗುವಂಥದ್ದು. ಸೊ ಅಂಥ ಒಂದು ಪ್ರಯತ್ನಗಳನ್ನು AP ಮಾಡ್ತಾ ಬಂದಿತ್ತು. ಆದರೆ ಯಾವ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಹುಟ್ಟು ಬಂದಂಥ ಒಂದು ಪಕ್ಷ ಅದೇ ಭ್ರಷ್ಟಾಚಾರ ಒಂದು ವಿಚಾರದಲ್ಲಿ ಸಿಲುಹಾಕೊಳ್ತು, ಆರೋಪ ಏನು ಸಿಲುಕಿಕೊಳ್ತು, ಅದು ಅತಿ ದೊಡ್ಡ ಒಂದು ಹೊಡೆತವನ್ನು ಕೊಡುತ್ತೆ ಚುನಾವಣಾ ಅಖಾಡದಲ್ಲಿ. ಮತ್ತು NDA ಕೂಟದೊಳಗಡೆ ಸೇರಿದಂಥ ಸಂದರ್ಭದಲ್ಲೇ ಏನು AAPಗಿದ್ದಂಥ ಒಂದು ಸ್ಯಾಂಟಿಟಿ ಕಳೆದೋಯ್ತು. ಯಾರು ಹಾವು ಮುಂಗುಸುಗಳ ಥರ ಇದ್ದರು ಕಾಂಗ್ರೆಸ್ ಮತ್ತು AAP, ಅದೇ ಎರಡೂ ಪಕ್ಷಗಳು ಕೂತಿವೆ ಅಂತಂದರೆ ಆ ಒಂದು ಭ್ರಷ್ಟಾಚಾರದ ಆರೋಪ, ಎಗೇನ್ ಐಮ್ ಟೆಲಿಂಗ್, ಆರೋಪದಲ್ಲೂ ಕೂಡ ಅವರು ಒಂದು ಸಹಭಾಗಿತ್ವವನ್ನು ಹಂಚಿಕೆಯನ್ನು ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು BJPಯ ಪರ್ಸೆಪ್ಷನ್ ಅಥವಾ BJPಯ ಪರ್ಸೆಪ್ಷನ್ ಬಿಲ್ಡಿಂಗ್ ಪ್ರಾಸೆಸ್ ಅಥವಾ ಒಂದು ಪಾಪ್ಯುಲರ್ ನರೇಟಿವ್ನ ಬಿಲ್ಡ್ ಮಾಡುವಂಥ ಪ್ರಯತ್ನವನ್ನು ನೋಡಿದ್ವಿ. ಆದರೆ ಅದು ಬರೀ ಅಷ್ಟಕ್ಕೆ ಪ್ರಚಾರಕ್ಕೆ ಸೀಮಿತ ಆಗದೆ ತೀರಾ ಈ ಕೇಸಲ್ಲಿ ಅಬಕಾರಿ ಹಗರಣದಲ್ಲಿ 100 ಕೋಟಿ, 150 ಕೋಟಿ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಹವಾಲಾ ದಂಧೆಗಳಾಗಿದೆ, ಅನುಮಾನಾಸ್ಪದವಾಗಿ ಏನು ಹಣ ವರ್ಗಾವಣೆಗಳಾಗಿದೆ ಅನ್ನುವಂಥ ಒಂದು ವಿಚಾರಗಳೇನು ಬಂತು. ಅದಾದ ಮೇಲೆ ಈಗ 50 ದಿನ ಕಳೆದು ಬಂದಿದ್ದಾರೆ. ಸೊ ಇದರ ಇಂಪ್ಯಾಕ್ಟು ನಾನು ಈಗಾಗಲೇ ಹೇಳಿದಂತೆ ಕರ್ನಾಟಕದಲ್ಲಿ ಎಲೆಕ್ಷನ್ ಮುಗಿದಿದೆ. ಎಲೆಕ್ಷನ್ ಇದ್ದಿದ್ರೂ ಕೂಡ ಕರ್ನಾಟಕದಲ್ಲಿ ಆಗ್ತಿರ್ಲಿಲ್ವೇನೋ. ಆದರೆ ದೆಹಲಿ ಅಂತ ಬಂದಂಥ ಸಂದರ್ಭದಲ್ಲಿ ಈಗ BJPಗೆ ಒಂದು ಸೀಟು, ಒಂದು ಓಟು ಕೂಡ ಇಂಪಾರ್ಟೆಂಟ್ ಅನ್ನುವಂಥ ಪರಿಸ್ಥಿತಿ ಇದೆ. ವೋಟಿಂಗ್ ಟರ್ನ್ಔಟು ಅಲ್ಲಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇದೆ. ತುಂಬ ಒಂದಷ್ಟು ಆತಂಕಕಾರಿ
ಡಿಕ್ಲೇನ್ ಆಗ್ತಾ ಇದೆ ವೋಟಿಂಗ್ ಪರ್ಸೆಂಟೇಜಲ್ಲಿ ವೋಟರ್ ಟರ್ನ್ಔಟಲ್ಲಿ ಅನ್ನೋಂಥ ಒಂದು ಆತಂಕಕಾರಿ ಬೆಳವಣಿಗೆಗಳು BJP ಪಾಳ್ಯದೊಳಗಡೆ ಏನು ಅದರದೇ ಆದಂಥ ಒಂದು ಚರ್ಚೆಗಳಿಗೆ ಆಸ್ಪದವನ್ನು ಕೊಟ್ಟಿದೆ. ಆ ಲೆಕ್ಕಾಚಾರವನ್ನು ನೋಡ್ಕೊಳ್ಳೋದಾದರೆ ಒಂದೊಂದು ವೋಟು ಇಂಪಾರ್ಟೆಂಟ್ ಅನ್ನುವಾಗ ಒಂದೊಂದು ಸೀಟ್ ಅಂತೂ ತುಂಬ ಇಂಪಾರ್ಟೆಂಟು. ಆ ಕಾರಣಕ್ಕೆ ಎಲ್ಲ ಕಡೆ ಎಲ್ಲೆಲ್ಲಿ ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆ ಅದೆಲ್ಲವನ್ನು ಕೂಡ ಗಳಿಸ್ಕೊಳ್ಳಿಕ್ಕೆ ಕಂಪನ್ಸೇಟ್ ಮಾಡಲಿಕ್ಕೆ ನಾವು ತಮಿಳ್ನಾಡಲ್ಲಿ ಗೆಲ್ತೀವೋ ಬಿಡ್ತೀವೋ ಪರ್ಸೆಪ್ಷನ್ ಬಿಲ್ಡ್ ಮಾಡಬೇಕು, ಕೇರಳದಲ್ಲಿ ಆ್ಯಡ್ ಮಾಡಬೇಕು, ಕರ್ನಾಟಕದಲ್ಲಿ ಕಳ್ಕೊಳ್ಳುವಂಥದ್ದನ್ನು ಅಕಸ್ಮಾತ್ ನಾವು ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಕವರ್ ಮಾಡಬೇಕು, UPಯಲ್ಲಿ ಹೋಲ್ ಆ್ಯಂಡ್ ಸೋಲ್ ಕಂಪ್ಲೀಟ್ ಆಗಿ ತಗೋಬೇಕು, ಇಂಥ ಒಂದು ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಹಿಡಿದಿತ್ತು. ಆದರೆ ಇವತ್ತು ರಾಜ್ಯವಾರು ನೋಡಿದಂಥ ಸಂದರ್ಭದಲ್ಲಿ ಈ ಹೆಚ್ಚು ಮಟ್ಟದ ಅತಿ ಹೆಚ್ಚು ಏನು ಫೇಸ್ಗಳೇನಿದೆ ಹಂತಗಳು ಅಲ್ಲಿ ಅಪೋಸಿಷನ್ಗೂ ಕೂಡ ಅತಿ ದೊಡ್ಡ ಮಟ್ಟದ ಒಂದು ಸ್ಪೇಸ್ ಸಿಕ್ಕಿರುವಂಥ ಸಂದರ್ಭದಲ್ಲಿ BJP ವಿರುದ್ಧ ಮಾತನಾಡಲಿಕ್ಕೆ, ಪ್ರಚಾರವನ್ನು ಮಾಡಲಿಕ್ಕೆ ಮತ್ತು ಪ್ರಧಾನಿಯವರ ಅದಕ್ಕೆ ಏನು ರಿಫ್ಲೆಕ್ಟಿವ್ ಆಗಿ ಪ್ರಧಾನಿಯವರ ಒಂದು ಪ್ರಚಾರ ವೈಖರಿ ಕೂಡ ಬದಲಾಗಿರುವಂಥದ್ದು, ಹೇಳಿಕೆಗಳ ವಿಧಾನ, ಹೇಳಿಕೆಗಳ ಪ್ರಚಾರ ವಸ್ತು ಆ ಎಲ್ಲವೂ ಕೂಡ ಬದಲಾಗಿರೋ ಹಿನ್ನೆಲೆಯಲ್ಲಿ ನೋಡೋದಾದರೆ ಒಂದೊಂದು ಸೀಟು ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ 7ಕ್ಕೆ ಗೆದ್ದಿತ್ತು ದೆಹಲಿ. ಈಗ ನೀವು ದೆಹಲಿ ಟು ಸಮ್ ಎಕ್ಸ್ಟೆಂಟ್ ಪಂಜಾಬ್ ಅಂತಲೂ ಕೂಡ ಅನ್ಕೊಳ್ಳಿ. ಯಾಕಂದರೆ ಪಂಜಾಬಲ್ಲಿ BJP ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮಾಡ್ಬೋದು ಎಗ್ನೆಸ್ಟ್ AAP. ಈಗ AAPಗೆ ಪಂಜಾಬಲ್ಲೂ ಕೂಡ ನಾವು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡ್ಕೊಬೋದು ಮತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಆತಂಕದಲ್ಲಿದೆ. ಅಲ್ಲಿನ ಒಂದು ಕೆಲವು MLAಗಳನ್ನು ಈ ಒಂದು ಎಲೆಕ್ಷನ್ಗೋಸ್ಕರ ಅಥವಾ ಎಲೆಕ್ಷನ್ ಆದಮೇಲೆ ಸರ್ಕಾರ ಬೀಳಿಸ್ಲಿಕ್ಕೋಸ್ಕರ ಎಲ್ಲ ಒಂದು ಪ್ರಯತ್ನವನ್ನು BJP ಮಾಡ್ತಿದೆ ಅಂತ ಒಂದಷ್ಟು ಗುಸುಗುಸುಗಳು ಏನಿತ್ತು ಅದನ್ನು ಕೂಡ ನಿಲ್ಲಿಸ್ಕೊಂಡು ಈ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಫನ್ನು ಹೆಚ್ಚಿಸ್ಕೊಬೋದು ಅನ್ನೋ ಲೆಕ್ಕಾಚಾರಕ್ಕೆ ಪೂರಕವಾಗಿ ಇವತ್ತಿನ ಮಟ್ಟದಲ್ಲಿ ಕ್ಯಾಡರ್ AAPಯ ಕ್ಯಾಡರ್ ವಿಶ್ವಾಸದಲ್ಲಿದೆ. ಆ ಕ್ಯಾಡರ್ಗೆ ಅವರು ಕೂಡ ಒಂದು ರೀತಿ ಸೈದ್ಧಾಂತಿಕವಾಗಿ ಯಾವ ಸಿದ್ಧಾಂತ ಅಂದರೆ ಒಂದು ಕ್ಲೀನ್ ಇಮೇಜನ್ನು ಅಥವಾ ಕ್ಲೀನ್ ಇಮೇಜ್ ಇರುವಂಥ ಒಂದು ಅಡ್ಮಿನಿಸ್ಟ್ರೇಷನನ್ನು ಅಥವಾ ಪ್ರೋ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನನ್ನು ತುಂಬ ಸಿಂಪ್ಲಿಫೈ ಆಗಿರುವಂಥ ಅಡ್ಮಿನಿಸ್ಟ್ರೇಷನನ್ನು ಒಂದಷ್ಟು ಜನರಿಗೆ ಪೂರಕವಾಗಿರುವಂಥ ಅಡ್ಮಿನಿಸ್ಟ್ರೇಷನನ್ನು ಕೊಡ್ತೀವಿ ಅನ್ನೋಂಥ ಮಾಡಲನ್ನು ಅಂಥದ್ದೊಂದು ಐಡಿಯಾಲಜಿನ ಏನು ಅವರು ಪ್ರಚಾರ ವಸ್ತುವನ್ನು ಮಾಡ್ಕೊಂಡಿದ್ದಾರೆ. ಅಂಥ ಒಂದು ಕಟ್ಟರ್ ಐಡಿಯಾಲಜಿ, ಪ್ರೋ ಡೆವಲಪ್ಮೆಂಟ್ ಐಡಿಯಾಲಜಿ ಮತ್ತು ಆ್ಯಂಟಿ ಗ್ರಾಫ್ಟ್ ಅಂತ ಒಂದು ಅವ್ರದ್ದೇ ಒಂದು ವ್ಯಾಖ್ಯಾನ ಏನಿದೆ ಆ ಒಂದು ಕ್ಯಾಡರ್ಗೆ ಇವತ್ತು ಒಂದಷ್ಟು ಬಲ ಸಿಕ್ತಂಗೆ ಕಾಣಿಸುತ್ತೆ. ಯಾಕಂದರೆ ಇದನ್ನು ದೊಡ್ಡ ಮಟ್ಟದ ಪ್ರಚಾರ ವಸ್ತುವಾಗಿಸ್ಕೋತಾರೆ. ಈಗ ಕೇಜ್ರಿವಾಲ್ ಅವರು ಒಳಗಡೆ ಇದ್ದು ಹೊರಗಡೆ ಬಂದ ನಂತರ ಆಗುವಂಥ ಇಂಟೆನ್ಸಿಟಿ ಇದೆಯಲ್ಲ ಅದು ಹೊರಗಡೆ ಇದ್ದಿದ್ರೆ ಎಷ್ಟಾಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಒಂದು ಹಂತದಲ್ಲಿ ಈಗ BJP ಹೇಳ್ತಾ ಇದೆ ಇವತ್ತೆಲ್ಲ ಏನು ಜಾಮೀನು ಸಿಕ್ಕಂತ ಬಂದಂಥ ಸಂದರ್ಭದಲ್ಲಿ ಇದು ಕ್ಲೀನ್ ಚಿಟ್ ಅಲ್ಲ, ಜಾಮೀನು ಸಿಕ್ಕಿದೆ, ಮನವಿಯ ಮೇರೆಗೆ ಆಯಾಮಗಳನ್ನು ಪರಿಗಣಿಸಿ ನ್ಯಾಯಾಲಯ ಒಂದು ಏನು ಜಾಮೀನನ್ನು ಕೊಟ್ಟಿದೆ, ಅದರಲ್ಲೂ ಕೂಡ ಆಡಳಿತಾತ್ಮಕವಾಗಿ ಯಾವುದೇ ಹಸ್ತಕ್ಷೇಪವನ್ನು ಮಾಡಬಾರ್ದು ಅನ್ನುವಂಥ ಒಂದು ವಿತ್ ಕಂಡೀಷನ್ ಕೊಟ್ಟಿದೆ. ಸೊ ಹೀಗಾಗಿ ಇದು ಚುನಾವಣಾ ಕಾಲ ಜಾಮೀನು ಅಷ್ಟೇ, ಕ್ಲೀನ್ ಚಿಟ್ ಅಲ್ಲ ಅಂತ ಹೇಳ್ಕೊತಾ ಇದೆ. ಅದು ಏನೇ ಹೇಳ್ಕೊಂಡ್ರು ಕೂಡ AAPಗೆ ಒಂದು ಅಸ್ತ್ರವಾಗಿರೋದಂತ ಹೌದು. 7 ಸೀಟುಗಳು ಈಗ ಒಂದು ಸಿನಾರಿಯನ್ನು ನೋಡಿದ್ರೆ ಕಳೆದ ಸಲ 2019ನಲ್ಲಿ 7ಕ್ಕೆ 7 ಸೀಟು BJPಯ ಪರವಾಗಿತ್ತು. ಯಾಕಂದರೆ ಅಸೆಂಬ್ಲಿ ವೋಟಿಂಗ್ ಪ್ಯಾಟರ್ನ್ಗೂ ಲೋಕಸಭಾ ವೋಟಿಂಗ್ ಪ್ಯಾಟರ್ನ್ಗೂ ಅಜಗಜ ವ್ಯತ್ಯಾಸ ಹಲವಾರು ಕಡೆ ಆಗುತ್ತೆ. ಅಂಥದ್ದೇ ಒಂದು ಚಿತ್ರಣ ದೆಹಲಿಯಲ್ಲೂ ಕೂಡ ಆಗ್ತಾ ಬಂದಿದೆ 2 ಸಲ. ಎಷ್ಟೇ ದೊಡ್ಡ ಮಟ್ಟದ ಒಂದು ಜನಬಲವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಿರುವಂಥ ಕೇಜ್ರಿವಾಲ್ ಪಕ್ಷ ಅದೇ ಲೋಕಸಭೆ ಅಂತ ಬಂದಂಥ ಸಂದರ್ಭದಲ್ಲಿ ಮಾಸ್ ಆಗಿ ಮಾಸ್ BJPಗೆ ಹೋಗಿದ್ದನ್ನು ನೋಡಿದ್ವಿ. ಈಗ ಅಂಥದ್ದೇ ಪರಿಸ್ಥಿತಿ ಇದೆಯಾ? ಯಾಕಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಇದ್ದಾರೆ. ಹೇಗೆ ನಾನು ಹೇಳಿದಂತೆ ಕರ್ನಾಟಕದಲ್ಲಿ ಕನೆಕ್ಟ್ ಆಗದೇ ಇರ್ಬೋದು, ಅಲ್ಲಿನ ಕೇಜ್ರಿವಾಲ್ ಆಡಳಿತ ಎಷ್ಟರ ಮಟ್ಟಿಗೆ ಜನರನ್ನು ತಲುಪಿದೆ ಮತ್ತು ಆ ಜನರನ್ನು ತಲುಪಿದ್ದೇ ಆಗಿದ್ದಲ್ಲಿ ಅವರ ಜನಪ್ರಿಯತೆ ಎಷ್ಟರಿಗಿದೆ, ಆ ಜನಪ್ರಿಯತೆಗೆ ಏನಾದರೂ ಧಕ್ಕೆ ಮಾಡುವಂಥ ಪ್ರಯತ್ನವನ್ನು ಪ್ರತಿಪಕ್ಷ ಮಾಡಿದೆ ಅಥವಾ ಅಸೂಯೆಯಿಂದ ಮಾಡಿದೆ ಅನ್ನುವಂಥ ಒಂದು ಪರ್ಸೆಪ್ಷನ್ ಏನಾದರೂ ಬಿಲ್ಡ್ ಆಗಿದ್ರೆ ಆ ಪರ್ಸೆಪ್ಷನ್ ಮತವಾಗಿ ಕನ್ವರ್ಟ್ ಆದರೆ ಈ 7ಕ್ಕೆ 7 ಸೀಟನ್ನು ಏನು BJP ಇಟ್ಕೊಂಡಿತ್ತು ಆ 7 ಸೀಟುಗಳಲ್ಲಿ ವೇರಿಯೇಷನ್ ಆಗುತ್ತೆ ಅನ್ನುವಂಥದ್ದಂತೂ ಕಾಣಿಸುತ್ತೆ. ಅದಾದರೆ ನಾನು ಹೇಳ್ತಾ ಇರುವಂಥದ್ದು 7ರಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಿನಾರಿಯೋ ಅಂತ ಹೇಳಿದ್ರೆ ಏನೂ ಸಿಂಪತಿ ಆಗಿಲ್ವಾ, ಕಳೆದ ಸಲ 18% ವೋಟು BJPಗೆ AAPಯಿಂದ ಅಂದರೆ ವಿಧಾನಸಭಾ ಚುನಾವಣೆಯಿಂದ ಹೊರತಾಗಿ 18% ವೋಟ್ ಏನು ಸ್ವಿಂಗ್ ಆಗಿ ಸಾಲಿಡ್ ಆಗಿ ಅವ್ರಿಗೆ 7ಕ್ಕೆ 7 ಸೀಟ್ ಬಂದಿತ್ತು. ಅದು ಹಾಗೆ ಉಳಿಬೋದು. ಸಿಂಪತಿ ಬರಲಿಲ್ಲ ಅಂದರೆ ಇಲ್ಲ ಇದು ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ, ಹೀಗಾಗಿ ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳನ್ನು ಮಾಡಬಾರ್ದು, BJP ತೆಗೆದುಕೊಂಡಿರುವಂಥ ನಿರ್ಧಾರ ಅಥವಾ BJPಯ ಸರ್ಕಾರ ಅಥವಾ ತನಿಖಾ ಸಂಸ್ಥೆಗಳು ಟು ಮೇಕ್ ಇಟ್ ಕರೆಕ್ಟ್ ತನಿಖಾ ಸಂಸ್ಥೆಗಳು ತಗೊಂಡಿರುವಂಥ ನಿರ್ಧಾರ ಅದು ತನಿಖೆಯ ಸಂಸ್ಥೆಗಳಿಂದ ಆಗಿರುವಂಥದ್ದು, ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ ಅನ್ನುವಂಥ ಒಂದು ಮೆಥಡಾಲಜಿನ ಅಥವಾ ಅಂಥದ್ದೊಂದು ಫಾರ್ಮುಲಾವನ್ನು ಕನ್ವಿನ್ಸ್ ಮಾಡಿದ್ರೆ ಇಂಪೋಸ್ ಮಾಡಿ BJP ಇನ್ ಕೇಸ್ 18% ಹಾಗೆ ಉಳಿದ್ರೆ ಕೂಡ ಒಂದಷ್ಟು ಇಡಿಗೆ ಇಲ್ಲಿ ಪ್ರಶ್ನೆಗಳನ್ನ ಆ ವಿಚಾರದಲ್ಲಿ ಕೇಳಿದೆ ಅಲ್ವಾ? ಎಕ್ಸಾಕ್ಟ್ಲಿ ಕೇಳಿದೆ. ಯಾವ ರೀತಿ ನೀವು 100 ಕೋಟಿ ಅಂತ ನಂಬರ್ಸ್ ಹೇಳ್ತಾ ಇದ್ದಾರೆ, ಅದನ್ನ ಯಾವ ರೀತಿ ಸಬ್ಸ್ಟ್ಯಾನ್ಸ್ ಮಾಡ್ತೀರಾ, ಸಸ್ಟೇನ್ ಮಾಡ್ತೀರಾ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದೆ. ಸೊ ಅದು
ಅದು ಉತ್ತರ ಕೊಡುವಂಥ ಪ್ರೊಸೆಸ್ ಒಂದು ಕಡೆ. ಆದರೆ ಈ ಒಂದು ಪ್ರಕ್ರಿಯೆ ಏನು ಚಾಲೂ ಮಾಡಿದಾರಲ್ಲ, ಆ ಚಾಲೂ ಮಾಡಿರೋ ಪ್ರಕ್ರಿಯೆಯಲ್ಲೇ ಅನುಮಾನಾಸ್ಪದ ಏನೂ ಇಲ್ಲ ಅನ್ನೋ ಥರ ಜನಕ್ಕೆ ಕನ್ವಿನ್ಸ್ ಆದರೆ ಹೇಳಿ ಕೇಳಿ ಉಳಿಬೋದು. ಇಲ್ಲ ಸಿನಾರಿಯೋ 2 6% ವೋಟ್ಸ್ ಏನಿದೆ, 6%, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ತುಂಬ ಅಂತಲ್ಲ, 18ರಲ್ಲಿ 6% ವೋಟ್ ವೇರಿಯೇಷನ್ ಆದರೂ ಕೂಡ ಅದು BJPಯ ಲೆಕ್ಕಾಚಾರಗಳನ್ನು ನಿಜಕ್ಕೂ ಕೂಡ ವ್ಯತ್ಯಾಸ ಮಾಡುತ್ತೆ. 7ರಲ್ಲಿ 2 AAPಗೆ ಹೋಗ್ಬೋದು, 5 ಇದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಮಾತ್ರ ಕಾಂಗ್ರೆಸ್ ಇದು BJP ಯಶಸ್ವಿ ಆಗ್ಬೋದು. ಇನ್ನು ಸಿನಾರಿಯೋ 3 ನೋಡಿದಂಥ ಸಂದರ್ಭದಲ್ಲಿ 9% ಏನಾದರೂ ವ್ಯತ್ಯಾಸ ಆದರೆ, 6 to 9% ನಾನು ಹೇಳ್ತಾ ಇದ್ದೆ, ಇವಾಗ 9% ವ್ಯತ್ಯಾಸ ಆದರೆ ಆವಾಗ ಓವರಾಲ್ AAPಯ ವೋಟ್ ಕಾಂಟ್ರಿಬ್ಯೂಷನ್ 50% ಆಗುತ್ತೆ. ಆ 50% ಆದಂಥ ಸಂದರ್ಭದಲ್ಲಿ AAPಗೆ 5 ಸೀಟ್ ಬಂದರೂ ಅಚ್ಚರಿ ಇಲ್ಲ. ಸೊ ನಾನು ಹೇಳಿ ಕೇಳು ಕೂಡ ಬಂದ್ಬಿಡುತ್ತೆ. ಆಲ್ 12%, 18%ಅಲ್ಲಿ 12% ವೋಟು ಕಂಪ್ಲೀಟಾಗಿ AAPಗೆ ಬಂದು ಅನುಕಂಪದ ಆಧಾರದಲ್ಲಿ ಸಿಂಪತಿಯಿಂದ ಬಂದುಬಿಟ್ಟು ಹೇಳಿ ಕೇಳು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಅಕಸ್ಮಾತ್ ಆ 12 ಬರಲಿಲ್ಲ ಅಂದ್ರೂ ಬರೀ 9% ಆದಂಥ ಸಂದರ್ಭದಲ್ಲೂ ಕೂಡ 5 ಸೀಟ್ಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು BJPಗೆ ದೆಹಲಿಯಲ್ಲಿದೆ. ಆದರೆ ಅದನ್ನು ಯಾವ ರೀತಿ ಕೌಂಟ್ರ್ ಮಾಡ್ಕೊತಾರೆ ನರೇಂದ್ರ ಮೋದಿ ಅವರು ಮುಂದಿನ ದಿನಗಳಲ್ಲಿ ಏನು 25ಕ್ಕೆ ಎಲೆಕ್ಷನ್ ಇದೆ, ಈ ಒಂದು ಕ್ಲೋಸ್ ಈಗ ಅವ್ರು ಕೇಳಿದ್ದು ಅಷ್ಟೇ, ನಮ್ಮ ಜೂನ್ 1ರವರೆಗೆ ಬೇಕು ನಮಗೆ ಅಟ್ಲೀಸ್ಟ್ ಪ್ರಚಾರಕ್ಕೆಲ್ಲ ಮತ್ತೊಂದಕ್ಕೆ ಡಿಮೋಟಿವೇಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅಂತ ಒಂದು ಮಹತ್ವದ ಅಂಶಗಳನ್ನು ಸಲ್ಲಿಕೆ ಮಾಡಿ ತಗೊಂಡಿರುವಂಥದ್ದು. ಸೊ ಅದೇ ಏನಾದರೂ ಅದನ್ನು ಕಾಂಕ್ರೀಟಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಅದನ್ನು ಯಾವ ರೀತಿ ಕೌಂಟರ್ ಮಾಡುತ್ತೆ BJP ಅನ್ನುವಂಥದ್ದು ಕೂಡ ನೋಡಬೇಕು. ಯಾಕಂದರೆ ಇವರೆಲ್ಲ ಸಮಾವೇಶಗಳನ್ನು ಮಾಡಿಕೊಂಡು ಕೈ ಹಿಡ್ಕೊಂಡು ಭ್ರಷ್ಟಾಚಾರಿಗಳ ರಕ್ಷಣೆಗೆ ಇವರೆಲ್ಲ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಹೊರತು ನಿಮ್ಮ ಮಕ್ಕಳ ಭವಿಷ್ಯ ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ ಅನ್ನುವಂಥ ಒಂದು ಮಾತನ್ನು ಪ್ರಚಾರ ವಸ್ತುವನ್ನು ಹೇಳ್ತಾನೆ ಬಂದಿದ್ದಾರೆ. ಸೊ ಇವತ್ತು ನರೇಂದ್ರ ಮೋದಿಯವರು ಒಂದು ಕಡೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷವನ್ನು ತೀಕ್ಷ್ಣವಾಗಿ ಅತ್ಯಂತ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾ ಇರುವಂಥದ್ದು, ಅದು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಇನ್ನೊಂದು ಮಿಸೈಲ್ ಆನ್ ಆದಂಗೆ ಅನಿಸುತ್ತೆ. ಈ ಅಕಸ್ಮಾತ್ ನಾಳೆಯಿಂದ ಪೆಟ್ಟಾದಂತಹ ಏನು ಪ್ರಾಣಿಯ ಒಂದು ರಿಯಾಕ್ಷನ್ ಇನ್ನೂ ಸ್ವಲ್ಪ ರಿಗರಸ್ ಆಗಿರುತ್ತೆ. ಸೊ ನಾಳೆಯಿಂದ ಕೇಜ್ರಿವಾಲ್ ಯಾವ ಮಟ್ಟದ ತೀಕ್ಷ್ಣತೆಯಲ್ಲಿ ಭಾಷಣಗಳನ್ನು ಮಾಡ್ತಾರೆ, ಜನರನ್ನ ಯಾವ ರೀತಿ ಕನೆಕ್ಟ್ ಆಗ್ತಾರೆ, ಡೆಲ್ಲಿ ಮತ್ತು ಪಂಜಾಬ್ಗೆ ಅಷ್ಟೇ ಸೀಮಿತ ಆಗುತ್ತಾ, ಅದರ ಆಚೆಗೂ ಕೂಡ ಹರಿಯಾಣದಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ? ಯಾಕಂದರೆ ಈಗಾಗಲೇ ಅಲ್ಪಮತಕ್ಕೆ ಕುಸಿದಿದೆ ಸರ್ಕಾರ, BJP ಸರ್ಕಾರ. ಅಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಏನು ಬೆಂಬಲವನ್ನು ಕೊಟ್ಟಿದ್ರು ಸ್ವತಂತ್ರ ಅಭ್ಯರ್ಥಿಗಳು, ಅವರಿಗೆ ಕಾಂಗ್ರೆಸ್ ಕಡೆ ವಾಲಿದ್ದಾರೆ. ಸೊ ಅಲ್ಲೂ ಕೂಡ ವೇರಿಯೇಷನ್ಗಳಾಗ್ತಾ ಇದೆ. ಸೊ ಇದು ಬರೀ ಇಷ್ಟಕ್ಕೆ ಸೀಮಿತ ಆಗುತ್ತಾ ದೆಹಲಿಗಷ್ಟೇ? ದೆಹಲಿಯನ್ನು ಮೀರಿ ಇವರು ಗುಜರಾತಲ್ಲಿ ಮುಗಿದೋಗಿದೆ, ಅಲ್ಲೇನು ಸಮಸ್ಯೆ ಇಲ್ಲ. ಆದರೆ ಬಾಕಿ ಇರುವಂಥ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಎಲೆಕ್ಷನ್ ಫೇಸ್ ಇದೆ ಅಲ್ಲಿ INDA ಕೂಟದ ಒಂದು ಸ್ಟಾರ್ ಕ್ಯಾಂಪೇನರ್ ಏನಾದರೂ ಆಗ್ಬಿಡ್ತಾರಾ ಅನ್ನೋಂಥ ಸಾಧ್ಯತೆಗಳನ್ನು ಕೂಡ ತಳ್ಳಹಾಕುವಂತಿಲ್ಲ. ಆದರೆ ಎಗೇನ್ ಐ ಆಮ್ ಟೆಲಿಂಗ್, ಭ್ರಷ್ಟಾಚಾರ ವಿರೋಧಿ ಹೋರಾಟ ಮತ್ತು ಭ್ರಷ್ಟಾಚಾರದ ಆರೋಪ, ಈ ವಿಚಾರಗಳನ್ನು ಯಾವ ರೀತಿ ಮತದಾರ ಪರಿಗಣಿಸ್ತಾನೆ ಅನ್ನೋದ್ರ ಮೇಲೆ ಇದರಲ್ಲಿ BJPಯ ಅಥವಾ ಈ ಒಂದು BJPಯ ಕ್ಯಾಂಪೇನ್ ಗ್ಯಾಂಬ್ಲಿಂಗ್ ಏನಿದೆ ಎಗೇನೆಸ್ಟ್ ಕೇಜ್ರಿವಾಲ್, ಇವರು ಜೈಲಿಗೆ ಹೋಗಿ ಬಂದಂಥವರು, ಇವರಿಗೆ ನೀವು ಇವರ ಮಾತುಗಳಿಗೆ ಮನ್ನಣೆಯನ್ನು ಕೊಡ್ತೀರಾ ಅನ್ನುವಂಥ ಒಂದು ಪ್ರಚಾರ ವೈಖರಿ ಏನಿದೆ, ಅದಕ್ಕೆ ಏನು ತಲೆದೂಗ್ತಾನ ಮತದಾರ, ಅಥವಾ ನನ್ನನ್ನು ಷಡ್ಯಂತ್ರದಿಂದ ಒಳಗಾಕಿದ್ದಾರೆ ಅನ್ನುವಂಥ ಒಂದು ತೀಕ್ಷ್ಣವಾದ ಹರಿತವಾದ ಮಾತುಗಳನ್ನು ಡೆಫಿನೆಟ್ಲಿ ನಾಳೆಯಿಂದ ಶುರು ಮಾಡ್ತಾರೆ. ಈಗಾಗಲೇ ಅವರ ಪತ್ನಿ ಶುರು ಮಾಡಿದ, ಅವರ ನಾಯಕರುಗಳು ಅನ್ಕೊಂಡ್ರೆ ಈಗ ಅವರ ಪತ್ನಿ ಕೂಡ ಪ್ರಚಾರ ಮಾಡ್ತಾರೆ, ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಈಗಾಗಲೇ ಆಪಲ್ಲಿ ಇರುವಂತವರು. ಬಟ್ ಅವೆಲ್ಲಕ್ಕಿಂತ ದೊಡ್ಡದಾದಂತಹ ಇಂಪ್ಯಾಕ್ಟ್ ಆಗುವಂಥದ್ದು ಕೇಜ್ರಿವಾಲ್ ಬಂದಂತ. ಎಕ್ಸಾಕ್ಟ್ಲಿ. ಸೊ ಅವರು ಇನ್ನೂ ತೀಕ್ಷ್ಣವಾಗಿ ಯಾವೆಲ್ಲ ತಮ್ಮ ಅನುಭವಗಳನ್ನ, ತುಂಬಾ ಒತ್ತಡಗಳನ್ನ, ನೋವುಗಳನ್ನ ಹಂಚ್ಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಪೂರಕವಾಗಿದ್ದಂಥ ಮತದಾರರು ಕಾನ್ಸಂಟ್ರೇಟ್ ಆಗುವಂಥದ್ದು, ಕೆಲವರು ಮತದಾನ ಮಾಡುತ್ತಾ ಇದ್ದವರು ಮಾಡದೇ ಇರೋರು ಎಲ್ಲರೂ ಕೂಡ ಸಾಲಿಡ್ ಆಗಿ ಒಂದು ಕಡೆ ಎನ್ಮಾಸ್ ಆಗುವಂಥದ್ದು, ಜೊತೆಗೆ ನ್ಯೂಟ್ರಲ್ ಮತದಾರನಿಗೆ ಏನಾದರೂ ಅನುಮಾನಗಳು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಮೇಕ್ ಶಿಫ್ಟ್ ಏನಾದರೂ ಮಾಡಿದ್ರೆ ಸಹಜವಾಗಿ BJPಗೆ ಆತಂಕ ಆಗುತ್ತೆ. ಯಾಕಂದರೆ ಈಗಾಗಲೇ ನಾವು ನೋಡಿದ್ವಿ ಆಂಧ್ರದಲ್ಲಿ ಅತಿ ದೊಡ್ಡ ಏನು ಆರೋಪಗಳನ್ನು ಹೊತ್ತು ಜೈಲಿಗೆ ಹೋಗಿ ಬಂದಂಥ ಜಗನ್ ಅವರು ಯಾವ ರೀತಿ ಕಮ್ ಬ್ಯಾಕ್ ಆದರು, ಮತ್ತು ಕರ್ನಾಟಕದಲ್ಲೂ ಕೂಡ ಅಂತಹ ಉದಾಹರಣೆಗಳಿದೆ. ಮಾಜಿ ಮುಖ್ಯಮಂತ್ರಿಗಳೆಲ್ಲ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ವಾಪಸ್ ಅವ್ರನ್ನ ಯಾವ ರೀತಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಹೀಗೆ ಅಂಥ ಪ್ರಕರಣಗಳಿದೆ. ಸೊ BJP ಭ್ರಷ್ಟಾಚಾರ ವಿರೋಧಿ ಹೋರಾಟವನ್ನು ಎಷ್ಟೇ ತೀಕ್ಷ್ಣವಾಗಿ ಎತ್ಕೊಂಡಿದ್ರು ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ಸಮಾಜದ ಅಥವಾ ದೇಶದ ಅಥವಾ ಯಾವುದೇ ಭಾಗದ ಯಾವುದೇ ಆಡಳಿತದ ಅತಿದೊಡ್ಡ ಶಾಪ ಮತ್ತು ಸಮಸ್ಯೆ ಆಗಿದ್ರೂ ಕೂಡ ಜನ ಓವರ್ ದ ಪೀರಿಯಡ್ ಆಫ್ ಟೈಮ್ ಭ್ರಷ್ಟಾಚಾರವನ್ನು ಈಗಲೂ ಕೂಡ ಕಳೆದ 10 ವರ್ಷದ ಹಿಂದೆ ಹೇಗೆ ಅತಿ ದೊಡ್ಡ ಒಂದು ಎಲೆಕ್ಷನ್ ವಸ್ತುವಾಗಿ ಸರ್ಕಾರಕ್ಕೆ BJP ಇಟ್ಕೊಂಡು ಬಂದಿತ್ತು ಎಗೇನೆಸ್ಟ್ UPA, ಈಗ ಅಂಥದ್ದೇ ಒಂದು ವಾತಾವರಣ ಇದೆಯಾ? ಅದಕ್ಕೂ ಮೀರಿ ಏನು ಭಾವನಾತ್ಮಕವಾಗಿ ಏನಾದರೂ ರಿಯಾಕ್ಟ್ ಆಗುವಂಥ ಪರಿಸ್ಥಿತಿ, ಕಮ್ ಬ್ಯಾಕ್ ಮಾಡುವಂಥ, ಬೌನ್ಸ್ ಬ್ಯಾಕ್ ಮಾಡುವಂಥ ಪರಿಸ್ಥಿತಿಗೆ ಪೂರಕವಾಗಿ ಮತದಾನಗಳಾಗ್ತವ ಅನ್ನೋದ್ರ ಮೇಲೆ BJPಯ ಲೆಕ್ಕಾಚಾರಗಳು, ಈ ಒಂದು ಗ್ಯಾಂಬ್ಲಿಂಗ್ ಏನಿದೆ, ಕ್ಯಾಂಪೇನ್ ಗ್ಯಾಂಬ್ಲಿಂಗು, ಅದು ನಿರ್ಧಾರ ಆಗುತ್ತೆ. ನವಿತಾ, ಈ ಲೋಕ ಅಖಾಡದಲ್ಲಿ ಝಾನ್ಸಿ ರಾಣಿ ವರ್ಸಸ್ ರಾಜ ವಿಕ್ರಮಾದಿತ್ಯ. ಹಿಮಾಚಲದ ಮಂಡಿಯಲ್ಲಿ ಮಾಜಿ CM ಕುಟುಂಬಕ್ಕೆ ಈ ಸಲ ನಟಿ ಕಂಗನಾ ರಾಣಾವತ್ ಸವಾಲನ್ನ ಹಾಕ್ತಾರ.
ವಿಕ್ರಮಾದಿತ್ಯ ಎದುರು ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತಾ ಕಂಗನಾ ರಾಣಾವತ್ ಅವರು? ಯಾಕಂದ್ರೆ ಈ ಒಂದು ಪ್ರದೇಶ ಕೂಡ ಅವರ ಹುಟ್ಟೂರು. ಇಂತಹ ಸಂದರ್ಭದಲ್ಲಿ ಕಂಗನಾ ರಾಣಾವತ್ ಅವರು ಮ್ಯಾಜಿಕ್ ಅನ್ನ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ 2019ರಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು. ಆದರೆ ಆ ನಂತರ 2021ರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಆಗ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಪ್ರತಿಭಾ ಸಿಂಗ್ ಅವರು ಇಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಆಲ್ಮೋಸ್ಟ್ 11 ಬಾರಿ ಇಲ್ಲಿ 1957ರಿಂದ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತಾ ಇದ್ರೆ 5 ಬಾರಿ ಮಾತ್ರ ಇಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಹಾಗಾದ್ರೆ ಈ ಸಲದ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ಮಾತನಾಡ್ತಾ ಹೋಗೋಣ. ಮಧು, ಈ ಸಲ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ? ನೋಡಿ, ಕಳೆದ ಸಲ ಏನಿತ್ತು, ಹಿಮಾಚಲ್ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಅದಾದ ಮೇಲೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂದಿರುವಂಥದ್ದನ್ನು ನೋಡಿದ್ವಿ. ಅದಾದಮೇಲೆ ಬಿ ಜೆ ಪಿ ಕೂಡ ಅದರದ್ದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತು. ವಾಪಸ್ಸು ಸರ್ಕಾರ ಬಿದ್ದೋಗುತ್ತೇನೋ, ಇನ್ನೇನು ಅಲ್ಪಮತಕ್ಕೆ ಕುಸಿತು, ಈಗ ಮತ್ತೆ ಬೈ ಎಲೆಕ್ಷನ್ಗಳಾಗ್ತಾ ಇದೆ, ಸಸ್ಪೆಂಡ್ ಎಲ್ಲ ಆಗಿ ಓಕೆ. ಅದರ ಆಚೆಗೂ ಕೂಡ ಬಿ ಜೆ ಪಿಗೆ ಅಲ್ಲಿ ರಾಷ್ಟ್ರೀಯವಾದ ಅಥವಾ ಹಿಂದುತ್ವ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಕಟ್ಟಿಂಗ್ ಎಡ್ಜ್ ಇದೆ. ಯಾಕಂದರೆ ಆ ಒಂದು ಜಾಗದಲ್ಲಿ ಹಿಂದುತ್ವ ಅನ್ನುವಂಥದ್ದು ಒಂದು ಪಕ್ಷದ ಏನು ಸ್ವತ್ತಂತೂ ಆಗಿಲ್ಲ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ನವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ನೋಡಿ, ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಈ ಬಗ್ಗೆ ಪರವಾದ ಕೂಗುಗಳು. ಒಂದು ಕಡೆ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿಗೆ ಹೋಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ನಿಲುವನ್ನು ತಗೊಂಡ ಮೇಲೂ ಕೂಡ ಅದರ ಆಚೆಗೂ ಕೂಡ ಹಿಮಾಚಲ ಪ್ರದೇಶದಲ್ಲಿ ಇದು ತಪ್ಪು ಅನ್ನುವಂಥ, ಅಥವಾ ಇಲ್ಲಿ ಹೋಗಬೇಕಿತ್ತು, ನಾವು ಹೋಗ್ತೀವಿ, ಇಂಥ ಒಂದು ಹೇಳಿಕೆಗಳು ಅಲ್ಲಿನ ಪ್ರಮುಖ ನಾಯಕರುಗಳಿಂದ ಬಂದಂತ ನೋಡಿದ್ವಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ಹಿಂದುತ್ವ ಅನ್ನುವಂಥದ್ದು ಅಲ್ಲಿ ಒಂದು ಕೋರ್ ಇಶ್ಯೂ, ಬಿಯಾಂಡ್ ಪಾರ್ಟೀಸ್ ನಾನು ಹೇಳ್ತಿದ್ದು. ಆದರೂ ಕೂಡ ಆ ಬಿಯಾಂಡ್ ಪಾರ್ಟೀಸ್ ಅನ್ನುವಂಥ ಒಂದು ಆಯಾಮದ ಹೊರತಾಗಿ ಬಿ ಜೆ ಪಿಗೆ ಒಂದು ಕಟ್ಟಿಂಗ್ ಎಡ್ಜ್ ಇದೆ ಲೋಕಸಭಾ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ. ಈ ಸಲ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೆ, ಎಲ್ಲ ಸೀಟ್ಗಳನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ತುಂಬ ಏನು ಎಚ್ಚರಿಕೆಯಿಂದ ಆಯ್ಕೆಯನ್ನು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ಈ ಒಂದು ಮಂಡಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಕೂಡ ಅಷ್ಟೇ ಅಚ್ಚರಿದಾಯಕವಾಗಿತ್ತು. ಸಹಜವಾಗಿ ಅಲ್ಲಿ ಒಂದು ರೂಟೆಡ್ ಕನೆಕ್ಷನ್ ಇದೆ. ಅದೇ ಭಾಗದಲ್ಲಿ ಒಂದು ಪುಟ್ಟ ಪಟ್ಟಣದಲ್ಲಿ ಹುಟ್ಟಿರುವಂಥದ್ದು ಕಂಗನಾ ರಾಣಾವತ್. ಅದಾದ ಮೇಲೆ ಏನು ಒಂದು ವಿಶೇಷ ಏನಂದರೆ, ಇಡೀ ಫ್ಯಾಮಿಲಿ ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಪರವಾಗಿ. ಅವ್ರ ತಾಯಿ ಕೂಡ ಇತ್ತೀಚಿನ ಕೆಲವು ದಿನಗಳಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ನಾವು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಫ್ಯಾಮಿಲಿ, ಅದಾದ ಮೇಲೆ ಕಂಗನಾ ರಾಣಾವತ್ ಕಾರಣಕ್ಕೆ ನಾವೆಲ್ಲ ಬದಲಾದ್ವಿ ಅನ್ನೋಂಥದ್ದು ಅಫ್ಕೋರ್ಸ್ ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯ ಆಯಾಮಗಳಲ್ಲಿ ಬದಲಾಗುವಂಥದ್ದು ನೋಡಿದ್ವಿ ಓವರ್ ದ ಪೀರಿಯಡ್ ಆಫ್ ಟೈಮ್. ಆದರೆ ಇವರಂತೂ ಡೇ ಒನ್ನಿಂದ ಕ್ಲೋಸ್ ಟು ಈಗ 2014 ಆದಮೇಲಂತೂ ತೀರಾ ಮೋದಿಯ ಪರವಾಗಿ ವಾಲಿದ್ದನ್ನು ನೋಡಿದ್ವಿ. ಅದರಲ್ಲೂ ಕೂಡ ಮುಂಬೈಯಲ್ಲಿ ಆ ಒಂದು ಉದ್ಧವ್ ಠಾಕ್ರೆ ಸರ್ಕಾರದ ವಿರುದ್ಧ ಮುಗಿಬಿಡ್ತಾ ಇದ್ದ ರೀತಿ, ಅಲ್ಲಿನ ಒಂದು ಪಾಲಿಕೆಯ ನೋಟಿಸ್ಗಳಿಗೆ ಇವರ ಒಂದು ಮನೆ ಡೆಮಾಲಿಷನ್ನು ಮತ್ತೊಂದು ಎಲ್ಲ ವಿಚಾರಗಳಲ್ಲಾದಂಥ ಜಟಾಪಟಿ, ಅದಾದ ಮೇಲೆ ರಾಷ್ಟ್ರೀಯತೆ ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ರಾಮ ಮಂದಿರ ಇಂಥ ಸೂಕ್ಷ್ಮ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ಬೀಳ್ತಾ ಇದ್ದಂಥ ರೀತಿ ಎಲ್ಲವೂ ಕೂಡ ಬಿ ಜೆ ಪಿಯಲ್ಲಿ ಇರಲಿಲ್ಲ ಅಂದರೂ ಕೂಡ ಆಲ್ಮೋಸ್ಟ್ ಬಿ ಜೆ ಪಿಯ ವಕ್ತಾರ ರೀತಿಯೇ ಇದ್ದಂಥವ್ರು. ಸೊ ಅವರನ್ನು ಈಸ್ ಎ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿಬೋದು. ಇವರನ್ನು ಹ್ಯಾಂಡ್ ಪಿಕ್ ಮಾಡುವಂಥ ಸಂದರ್ಭದಲ್ಲಿ ಮಂಡಿ ಕ್ಷೇತ್ರಕ್ಕೆ ಅದು ಪಿಕ್ ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಯಿತು. ಇವ್ರ ವಿರುದ್ಧ ಒಂದಷ್ಟು ನೆಗೆಟಿವ್ ಕ್ಯಾಂಪೇನ್ಗಳನ್ನು ಮಾಡಿದ್ರು. ಕಾಂಗ್ರೆಸ್ ಅವರು ಆ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡು, ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ಒಬ್ಬ ಮಹಿಳೆಯಾಗಿ ಅಂಥವರು ಕೂಡ ಇವ್ರ ಬಗ್ಗೆ ಮಾರ್ಕೆಟಲ್ಲಿ ರೇಟ್ ಎಷ್ಟು ಹಾಗೆ ಹೇಗೆ ಅಂತೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ತುಂಬ ತೀಕ್ಷ್ಣವಾದ ಒಂದು ಹ್ಯಾಂಡ್ ಪಿಕ್ ಮಾಡಿದ ದಿನದಿಂದಲೇ ಇವರ ಸುತ್ತ ನಡೆದಂಥ ಒಂದು ರಾಜಕೀಯ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಕ್ಲಿಯರ್ ಆಗಿ ಒಂದು ಸೀಟನ್ನು ಕೊಟ್ಟುಬಿಡ್ತದೇನೋ ಅನ್ನೋಂಥ ಒಂದು ಲೆಕ್ಕಾಚಾರಗಳನ್ನು ಹುಟ್ಟಾಕಿತ್ತು. ಆ ಕಾರಣಕ್ಕೆ ಇಲ್ಲಿ ಯಾರು ಇವ್ರ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಪ್ರತಿಭಾ ಸಿಂಗ್ ಅವರು ಆ ಒಂದು ಕ್ಷೇತ್ರದಲ್ಲಿ ಅವರ ಯಜಮಾನರು ಮಾಜಿ ಮುಖ್ಯಮಂತ್ರಿ, ಅವರ ಎಲ್ಲ ಒಂದು ಶಕ್ತಿ ಸಾಮರ್ಥ್ಯ ಇದ್ದಂಥ ಸಂದರ್ಭದಲ್ಲಿ ಕೂಡ ಲೆಗೆಸಿ ಕ್ಯಾರಿ ಫಾರ್ವರ್ಡ್ ಆಗಿದ್ರು ಕೂಡ ಇವರು ಕೂಡ ಸೀಸನ್ಡ್ ಪಾಲಿಟಿಷಿಯನ್ ಆದರೂ ಕೂಡ ಅವರು ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ವಯಸ್ಸಿನ ಲೆಕ್ಕಾಚಾರಗಳನ್ನು ಇಟ್ಟು, ಆರೋಗ್ಯದ ಲೆಕ್ಕಾಚಾರಗಳನ್ನು ಇಟ್ಟು ದೂರ ಹೋದರು. ಕಡೆಗೆ ಅಲ್ಲಿ ನಿಲ್ಲುವಂಥವರೇ ಯಾರೂ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಕೊನೆಗೆ ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಇವರ ಮಗನನ್ನು ವಿಕ್ರಮಾದಿತ್ಯ ಅವರನ್ನು ಇಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಯಶಸ್ವಿ ಆಯಿತು. ಇವಾಗ ಒಂದಷ್ಟು ಟಫ್ ಫೈಟ್ ಬರ್ತಾ ಇದೆ. ಕ್ಯಾಂಡಿಡೇಟ್ ಎಲ್ಲ ಕ್ಲಿಯರ್ ಆದಮೇಲೆ ಒಂದಷ್ಟು ಸ್ವರೂಪಗಳು ಬದಲಾಯಿತು. ಇವರಿಗೆ ಯಾವುದೇ ವಿಷನ್ ಇಲ್ಲ. ಈ ಒಂದು ಭೂಭಾಗದಲ್ಲಿ ಹುಟ್ಟಿ ಬೆಳೆದ್ರು ಅಂತ ಹೇಳ್ಕೊತಾ ಇದ್ದಾರೆ, ಕ್ಲೈಮ್ ಮಾಡ್ಕೊತಿದ್ದಾರೆ ಅನ್ನೋದು ಬಿಟ್ಟರೆ ಈ ಭೂಭಾಗದ ಅವಶ್ಯಕತೆಗಳು ಮತ್ತು ಅನಿವಾರ್ಯತೆಗಳು ಮತ್ತು ಒತ್ತಡಗಳು ಯಾವುದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ದೂರದೃಷ್ಟಿ ಅಥವಾ ವಾಸ್ತವ ಲೆಕ್ಕಾಚಾರಗಳು ಇವರಿಗೆ ಗೊತ್ತಿಲ್ಲ. ಕಂಗನಾ ರಾಣಾವತ್ಗೆ ಅನ್ನುವಂಥ ಒಂದು ಕ್ಯಾಂಪೇನನ್ನು ಇವತ್ತು ವಿಕ್ರಮಾದಿತ್ಯ ಮಾಡ್ತಾ ಇರೋದು. ಯಾಕಂದರೆ ಇತ್ತೀಚೆಗೆ ಇವರು ಪ್ರಾಮಿಸ್ ಮಾಡ್ತಾ ಕಂಗನಾ ರಾಣಾವತ್ ಹೇಳಿದರು, ನಾವಿಲ್ಲಿ ಏರ್ಪೋರ್ಟನ್ನು ಬಿಲ್ಡ್ ಮಾಡ್ತೀವಿ ಅಂತ. ಸೊ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಏರ್ಪೋರ್ಟ್ನ ಬಿಲ್ಡ್ ಮಾಡೋದು ನಿಜಕ್ಕೂ ಕೂಡ ಸರಿಯೇ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್. ಆದರೆ ಇವರು ಯಾವ ಜಾಗವನ್ನು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಫರ್ಟಿಲಿಟಿ ಇರುವಂಥ ಅಂದರೆ ಉತ್ತಮವಾದ ಫಲವತ್ತತೆ ಇರುವಂಥ ರೈತರ ಜಮೀನುಗಳು, ರೈತರ ಇಶ್ಯೂಗಳನ್ನು ಯಾವ ರೀತಿ ಇವರು ಫಿಕ್ಸ್ ಮಾಡ್ತಾರೆ
ಮಾತನಾಡ್ತಾರೆ. ಅದಕ್ಕೆ ಇವ್ರ ಹತ್ರ ಆಲ್ಟರ್ನೇಟಿವ್ ವಿಚಾರಗಳಿಲ್ಲ. ಸುಮ್ಮನೆ ಅಭಿವೃದ್ಧಿ ಅಂತ ಹೇಳ್ತಾರೆ ಹೊರತು ಅಭಿವೃದ್ಧಿಯ ನೀಲನಕ್ಷೆ ಯಾವುದೂ ಇಲ್ಲ. ಇವರಿಗೆ ಮೋದಿಯ ಹೆಸರು ಬಿಟ್ಟರೆ ಅಥವಾ BJPಯ ಶ್ರೀರಕ್ಷೆ ಬಿಟ್ಟರೆ ಇವರಿಗೆ ವೈಯಕ್ತಿಕವಾಗಿ ಯಾವುದೇ ನಾಲೆಡ್ಜ್ ಇಲ್ಲ. ಜೀರೋ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನುವಂಥ ಒಂದು ಕ್ಯಾಂಪೇನನ್ನು ಕಾಂಗ್ರೆಸ್ ಮಾಡ್ತಾ ಇರೋದು. ಅದಕ್ಕೆ ಪೂರಕವಾಗಿ ಇಲ್ಲಿ ಅನುಭವಿ ರಾಜಕಾರಣಿ ಇರೋದ್ರಿಂದ ಮತ್ತು ಆ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುವಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಒಂದಷ್ಟು ಉತ್ತಮ ಪ್ರದರ್ಶನಗಳನ್ನು ಕೂಡ ಮಾಡ್ಕೊಂಡಿರೋದ್ರಿಂದ, ಯಾಕಂದರೆ ಅವರ ಒಂದು ಎಂಟೈರ್ ನೋಡಿದಂಥ ಸಂದರ್ಭ 4 ಕಾಂಗ್ರೆಸ್ ಸೀಟ್ಗಳಿದೆ ಮತ್ತು 13 BJP ಸೀಟ್ ಇದೆ. ಒಟ್ಟು 17 ವಿಧಾನಸಭಾ ಸೆಗ್ಮೆಂಟಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಉತ್ತಮ ಒಂದು ಪ್ರದರ್ಶನವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಇಟ್ಕೊಂಡಿರೋದ್ರಿಂದ ಅನುಭವದ ಆಧಾರ ಮತ್ತು ಈ ಸಲ ನೀವು ನಮ್ಮನ್ನು ಹಿಂದುತ್ವದ ಆಧಾರದಲ್ಲಿ ನಮ್ಮನ್ನು ಹಣಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪಕ್ಷದ ನಿಲುವು ಹೈಕಮಾಂಡ್ ನಿಲುವು ಏನೇ ಆಗಿತ್ತು, ಆದರೆ ಇಲ್ಲಿನ ಲೋಕಲ್ ಆಗಿ ಇಲ್ಲಿನ ಜನರ ಭಾವನೆಗಳಿಗೆ ಧಕ್ಕೆ ಆಗದೇ ಇರೋ ರೀತಿ ನಾವು ರಾಮ ಮಂದಿರ ಪರವಾಗೇ ಇದ್ವಿ ಅನ್ನೋಂಥ ಒಂದು ಕ್ಯಾಂಪೇನನ್ನು ಅಲ್ಲಿ ಲೋಕಲ್ ಆಗಿ ಮಾಡ್ತಾ ಇರುವಂಥದ್ದು. ಮತ್ತು ಅಭಿವೃದ್ಧಿ ಅನ್ನೋದಕ್ಕೆ ಇವ್ರ ಹತ್ರ ಒಂದು ನೀಲನಕ್ಷೆ ಇಲ್ಲ. ಇವರಿಗೆ ಮೋದಿಯವರ ಹೆಸರು ಬಿಟ್ಟರೆ ಮತ್ತಾಯಾವುದೇ ಪ್ರಚಾರ ವಸ್ತು ಕೂಡ ಇಲ್ಲ. ಆದರೆ ನಮಗೆ ಇಲ್ಲಿನ ಸರ್ಕಾರ ಆಡಳಿತದಲ್ಲಿ ಇದ್ದೀವಿ, ನಮಗೆ ಗೊತ್ತು ಯಾವ ರೀತಿ ಮಾಡಬೇಕು ಅಂತ. ಮತ್ತು ಎಕ್ಸಾಕ್ಟ್ಲಿ ಸಚಿವರು ಕೂಡ ಆಗಿರುತ್ತೆ. ಆಶೀರ್ವಾದವನ್ನು ಮಾಡಿ ನಿಮಗೆ ಬೇಕಿರುವಂಥ ಪೂರಕ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರದಿಂದಲೂ ಕೂಡ ಮಾಡಿಸ್ತೀವಿ ಅನ್ನೋಂಥ ಒಂದು ಕ್ಯಾಂಪೇನನ್ನು ಮಾಡ್ತಾ ಇರೋದ್ರಿಂದ ಈ ಸಲ ಒಂದು ಟಫ್ ಫೈಟ್ ಬಂದಿದೆ. ಆದರೆ ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಯಾವ ರೀತಿಯ ಒಂದು ವೋಟರ್ ಟರ್ನ್ಔಟ್ ಆಗುತ್ತೆ ಮತ್ತು ಕಂಗನಾ ರನಾವತ್ ಅವರನ್ನು ಬಾಲಿವುಡ್ನ ಮನರಂಜನೆ ಮತ್ತು ಅವರ ಸೈದ್ಧಾಂತಿಕ ಒಂದಷ್ಟು ಸ್ಪಾರ್ಕ್ಲಿಂಗ್ ಸ್ಟೇಟ್ಮೆಂಟ್ಗಳು ಮತ್ತು ಜಟಾಪಟಿಗಳು ಅದರ ಹೊರತಾಗಿ ಒಬ್ಬ ರಾಜಕಾರಣಿಯಾಗಿ ಹೇಗೆ ರಿಸೀವ್ ಮಾಡ್ಕೋತಾರೆ. ಯಾಕಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಹಿಂದೆ ಕಾಂಗ್ರೆಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಹಲವಾರು ನಟರು ನಟಿಯರು ಬಂದಿರುವಂಥದ್ದನ್ನು ನೋಡಿದ್ವಿ. ಅವರೆಲ್ಲರಿಗೂ ಕೂಡ ಆಯಾ ಕಾಲಮಾನದ ಕಾಲಘಟ್ಟದ ವೇವ್ ಅಂತ ಏನು ಕರಿತೀವಿ ಆ ವೇವ್ ಮೇಲೆ ರೈಡ್ ಮಾಡಿರುವಂಥವ್ರು. ಸೊ ಆ ಒಂದು ಪ್ರೋ ಹಿಂದುತ್ವ ಅಥವಾ ಪ್ರೋ ಪೂರ್ ಪಾಲಿಸಿಗಳು ಅಥವಾ ಪ್ರೋ ಡೆವಲಪ್ಮೆಂಟ್ ಪಾಲಿಸಿಗಳು ಅಥವಾ ಯಾವುದೋ ಒಂದು ವರ್ಚಸ್ವಿ ನಾಯಕತ್ವ, ಇಂತಹ ವೇವ್ಗಳ ಆಧಾರದ ಮೇಲೆ ಇವರು ಕೂಡ ಆ ಫ್ಲೂಕಲ್ಲಿ ಹೋಗಿರುವಂಥದ್ದನ್ನು ಹಲವಾರು ನಟಿಯರನ್ನು ನೋಡಿದ್ವಿ. ಆದರೆ ಅದರಲ್ಲಿ ಅವರ ವೈಯಕ್ತಿಕ ಕನೆಕ್ಷನ್ ಅಥವಾ ವೈಯಕ್ತಿಕ ಒಂದು ಡೆಮೋಗ್ರಫಿಕ್ ಸ್ಟ್ರೆಂತ್ ಅಂತ ಏನು ಕರಿತೀವಿ ಅಂಥದ್ದನ್ನು ನಾವು ಅಲ್ಲಿ ತುಂಬ ಸಲ ನೋಡಿರಲಿಲ್ಲ. ಮೋರ್ ದೆನ್ 90% ಗೆಲುವಿನ ಅಭ್ಯರ್ಥಿಗಳಿಲ್ಲ ಅಂಥದ್ದನ್ನು ನೋಡಿರಲಿಲ್ಲ. ಆದರೆ ಈ ಸಲ ಅಂಥದ್ದೊಂದು ವೇವ್ ಎಂಟೈರ್ ನೇಷನ್ ಇದೆಯಾ ಅಂತ ನೋಡಿದ್ರೆ ಒಂದು ಹಂತದಲ್ಲಿ ವೇವ್ಲೆಸ್ ಎಲೆಕ್ಷನ್ ನಡೀತಾ ಇದೆ ಅನ್ನುವಂಥ ಒಂದು ಗುಪ್ತಗಾಮಿನಿಯ ವ್ಯಾಖ್ಯಾನಗಳಾಗ್ತಾ ಇರೋದ್ರಿಂದ ಇವರು ಯಾವ ವೇವನ್ನು ಇಟ್ಕೊಂಡು ಮಾತಾಡ್ತಾ ಇದ್ರು ಅಥವಾ ಯಾವ ವೇವ್ ಮೇಲೆ ಅಲ್ಲಿ ಅಖಾಡಕ್ಕಿಳಿದಿದ್ರು ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋಂಥ ಕುತೂಹಲ ಅಂತೂ ಸದ್ಯಕ್ಕಿದೆ ನವಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿತ್ರರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚಿತ್ರರಂಗ. ನಾಳೆ ಮತ್ತಷ್ಟು ಸುದ್ದಿಯ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.